ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ವೆಲ್ಕಮ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಸ್ಕಿನ್ ಟಿಪ್ಸ್ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗೆ ಮಾಡ್ಕೊಳ್ಳುವಂಥ ಟಿಪ್ಸು. ಮನೆಯಲ್ಲೇ ಎಲ್ಲರೂ ಕೂಡ ಇದನ್ನು ಆಲ್ಮೋಸ್ಟ್ ಈ ಟಿಪ್ಸನ್ನು ಉಪಯೋಗಿಸ್ಕೊತಾ ಇರ್ತಾರೆ ಅಂದ್ಕೊಂಡಿದ್ದೀನಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಮನೆಯಲ್ಲಿರುವಂಥ ಕಡಲೆ ಹಿಟ್ಟು ಮತ್ತು ಹಾಲು, ಅರಿಶಿಣವನ್ನು ಉಪಯೋಗಿಸ್ಕೊಂಡು ಸ್ಕಿನ್ ಎಲ್ಲ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದೆ, ಹಾಗಾಗ್ಬಿಟ್ಟು ಸ್ವಲ್ಪ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಅವು ಮೂರು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೋಡಿ, ಈ ಥರ ಸ್ವಲ್ಪ ಸ್ಕಿನ್ಗೆ ಒತ್ತಿ ನಾವು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ಬಿಟ್ಮೆಂಟೇಷನ್ ಅನ್ನೋದಾಗಲಿ ಮತ್ತು ಸ್ವಲ್ಪ ಸ್ಕಿನ್ನೆಲ್ಲ ಬ್ಲ್ಯಾಕ್ ಡಾಟ್ಸ್ ಇರೋದು ಅಥವಾ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ರು ಕೂಡ ಸ್ವಲ್ಪ ನಮ್ಮ ಸ್ಕಿನ್ ಏನಿದೆಯೋ ಅದು ನಮಗೆ ರಿಟರ್ನ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಆದಷ್ಟು ಒತ್ತಿ ನೀಟಾಗಿ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಆವಾಗ ಈಸಿಯಾಗಿ ನಮ್ಮ ಟ್ಯಾನ್ ಏನಿರುತ್ತೆ, ಬ್ಲ್ಯಾಕ್ ಎಲ್ಲ ಆಗಿರುತ್ತಲ್ಲ ಸ್ಕಿನ್ನೆಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಬಿಟ್ಮೆಂಟೇಷನ್ ಇದ್ದರೂ ಕೂಡ ಅದು ಕೂಡ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ನಾನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒಂದ್ಸಲ ಈ ಥರ ಮಾಡ್ತಾಯಿರ್ತೀನಿ. ನೋಡಿ, ಕಡಲೆ ಹಿಟ್ಟು, ಹಾಲು ಮತ್ತು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ನಾನು ಹಾಫ್ ಆನ್ ಅವರ್ ನಂತರ ಸ್ನಾನ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ರಾತ್ರಿ ಇದನ್ನೆಲ್ಲ ನೆನೆಸಿದ್ದೆ. ಇದನ್ನ ಕುಡಿಯೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸಬ್ಜಾ ಸೀಡ್ಸು ಮತ್ತು ಇದನ್ನು ನನಗೆ ಇದ್ರ ಬಗ್ಗೆ ನನಗೆ ಹೆಸರು ಗೊತ್ತಿಲ್ಲ. ಮತ್ತು ಸ್ವಲ್ಪ ವೈಟ್ ಕಲ್ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಹೀಟ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬ ಬಿಸಿಲಿರೋದ್ರಿಂದ ಕಣ್ಣು ತುಂಬಾ ಉರಿತಾ ಇದೆ ಅಂತ ಲಾಸ್ಟ್ ವಿಡಿಯೋಲ್ಲೂ ಕೂಡ ಹೇಳಿದ್ನಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಸೇರಿಸ್ಕೊಂಡು ರಾತ್ರಿಯೇ ನೀರು ಹಾಕಿ ನೆನೆಸಿಕ್ಕಿದ್ದೆ. ಓವರ್ ನೈಟ್ ನೆನೆಸ್ಕೋಬೇಕಾಗುತ್ತೆ. ಅಥವಾ ನಾವು ಸಂಜೆ ಕುಡಿತೀವಿ ಅಂದರೆ ಬೆಳಗ್ಗೆ ನೆನೆಸ್ಕೋಬೇಕಾಗುತ್ತೆ. ಆದಷ್ಟು ಸಂಜೆ ತೊಗೊಳಕ್ಕೆ ಹೋಗ್ಬೇಡಿ, ಬೆಳಗಿನ ಟೈಮಲ್ಲೇ ತೊಗೊಳ್ಳಿ. ಏಕೆಂದರೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಈ ಸಬ್ಜಾ ಸೀಡ್ಸ್ ಅಂತಲೇ ಹೇಳ್ಬೋದು. ನೋಡಿ, ಎರಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದ್ರ ಹೆಸರು ಬಾದಾಮ್ ಬಂಕ ಅಂತ ಏನೋ ಹೇಳ್ತಾರೆ ತೆಲುಗಲ್ಲಿ. ಇದು ತೆಲುಗಲ್ಲಿ ಕೇಳಿದೆ ನಾನು, ಹೋಗಿ ಸಿಕ್ತು. ಪಕ್ಕದ ಮನೆ ಅಜ್ಜಿ ಹೇಳಿದ್ರು. ಆದರೆ ತುಂಬಾ ಹೆಲ್ಪ್ ಆಯಿತು ನನಗೆ ಇದು ಕುಡಿದಿದ್ದಕ್ಕೆ. ಹಾಗೆ ನಾನು ಇವತ್ತು ರಾತ್ರಿಗೆ ನಾನು ಅಡುಗೆಗೆ ಪೆಸ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇದು ಕೂಡ ಆಂಧ್ರ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು. 1.5 ಕಪ್ಪಷ್ಟು ಹೆಸರು ಕಾಳು, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅಂದರೆ ಇದು ಬೆಳಗ್ಗೆ 8 ಗಂಟೆಯಲ್ಲಿ ನಾನು ನೆನೆಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇದನ್ನು ಒಂದು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಒಂದು 8 ರಿಂದ 9 ಗಂಟೆಗಳ ಕಾಲ ಕಂಪಲ್ಸರಿ ನೆನಿಬೇಕಾಗತ್ತೆ. ಆವಾಗ ಪೆಸ್ರೆಟ್ ಚೆನ್ನಾಗಿ ಬರುತ್ತೆ. ನೆನೆಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಕಿನ್ನೆಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಏಕೆಂದರೆ ಇಲ್ಲಂತೂ ತುಂಬಾ ಬಿಸಿಲಿದೆ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಸಾಫ್ಟಾಗೂ ಕೂಡ ಆಗಿತ್ತು, ನೀಟಾಗೂ ಕೂಡ ಇತ್ತು. ಸ್ಕಿನ್ನು ಕೂಡ ಇದೇ ಥರ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಬೆಟರ್ ಅನ್ನಿಸ್ತು. ಬೇರೆ ಟಿಪ್ಸ್ ಎಲ್ಲ ಕೂಡ ಇದೇ ಥರ ತೋರಿಸ್ತಾ ಇದ್ದೀನಿ. ವಿಡಿಯೋ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ವಲ್ಪ ವಿಡಿಯೋ ಲೆಂತ್ ಅನಿಸುತ್ತೆ, ಆದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ, ಊರಿಗೆ ಹೋಗಿದ್ದಾಗ ಗೌರಿಬಿದನೂರಲ್ಲಿ. ಆದರೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದೇ ವಿಡಿಯೋದಲ್ಲೇ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಇದನ್ನು ಆ ದೇವಸ್ಥಾನ ಕೂಡ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ನೀವು ಕೂಡ ಖಂಡಿತ ಒಂದು ಸಲ ನೋಡ್ಕೊಂಡು ಬನ್ನಿ. ದೇವಸ್ಥಾನಕ್ಕೆ ಹೋಗಿ ನಮಗೆ ಲೇಡೀಸ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ, ಅದ್ರದ್ದು ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಬ್ಲಾಗಲ್ಲಿ ಅದನ್ನು ಕೂಡ ಸೇರಿಸಿದ್ದೀನಿ, ನೀವು ನೋಡ್ಬೋದು. ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಕೂದಲೆಲ್ಲ ಸ್ವಲ್ಪ ಒಣಗಿಸ್ಕೊತಾ ಇದ್ದೆ. ಆದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಇಲ್ಲಿಗೆ ಓಡಾಡ್ತಾ ಇದ್ದೀನಲ್ಲ, ಇಲ್ಲಿ ನೀರು ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದ್ಕೊತೀನಿ. ಹಾಗೆ ಇನ್ನು ಅಷ್ಟೊತ್ತಿಗಾಗಲೇ 11 ಗಂಟೆ ಆಗಿತ್ತು ಟೈಮು. ಇನ್ನು ಮಾವಿನ ಹಣ್ಣಿತ್ತು ಮನೆಗೆ. ಮಾವಿನ ಹಣ್ಣಲ್ಲಿ ಮಕ್ಕಳು ಹಣ್ಣು ತಿಂತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಫ್ರೂಟಿ ಜ್ಯೂಸ್ ಮಾಡ್ಕೊಳ್ಳೋಣ ಅಥವಾ ಮಾಜಾ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡಿದೆ. ಆದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನೊಂದು 3 ಮಾವಿನ ಹಣ್ಣು ಈ ಥರ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಸಣ್ಣದಾಗಿ ಪೀಸ್ ಥರ ಕಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ತಪ್ಪದೇ ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ಈ ಮಾಜಾ ಜ್ಯೂಸು. ಎಷ್ಟು ಚೆನ್ನಾಗಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನ್ಯಾಚುರಲಾಗಿ ಮನೆಗೆ ನಾವು ಕೂಡ ಇದೇ ಥರ ಮಾಜಾ ಮಾಡ್ಕೋಬೋದಾ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ನಾನು ಸಣ್ಣ ಪೀಸ್ ಥರ ಇದೇ ಥರ ಒಂದು 3 ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಹಣ್ಣಾಗಿತ್ತು.
ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ಥರ ಮಾವಿನ ಹಣ್ಣಾದರೂ ಓಕೆ, ನೀವು ಯಾವ ಥರ ಮಾವಿನ ಹಣ್ಣು ಬೇಕಾದರೂ ಉಪಯೋಗಿಸ್ಕೋಬೋದು. ಆದಷ್ಟು ಸಿಹಿ ಇರೋ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳಿ, ಅಥವಾ ತೋತಾಪುರಿ ಇದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ತೋತಾಪುರಿಯಲ್ಲಿ ಮಾಡಿಲ್ಲ, ಇದು ಬೇರೆ ಮಾವಿನ ಹಣ್ಣು. ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಅಂದರೆ ನಾನು ಒಂದು ಕಾಲು ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಲ್ ಕೂಗಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಮಾಜಾ ಜ್ಯೂಸು. ಫ್ರೂಟಿ ಜ್ಯೂಸ್ ಅಂತ ಕೂಡ ಹೇಳ್ಬೋದು. ಫ್ರೂಟಿ ಪಾಕೆಟ್ಸಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಮಾಡೋದಕ್ಕಂತ ಈ ಥರ ಒಮ್ಮೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಹೆಂಗೂ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ. ನೋಡಿ, ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಇವಾಗ ಸ್ವಲ್ಪ ಸೌಟಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಿದ ನಂತರ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಣ್ಣ ಕಪ್ಪಲ್ಲೇ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ಪೂನಿನ ಅಳತೆಯಲ್ಲಿ ಆದರೆ 1-2 ಚಮಚ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನು ಸೇರಿಸ್ಕೊಂಡು ಇವಾಗ ಸೋದಿಸ್ಕೊಳ್ಳೋಣ. ನಾನು ಸೋದಿಸ್ಕೊಳ್ಳೋದು ತೆಗೆಸ್ಕೊಂಡ್ಬಿಟ್ಟು ನೀಟಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಳ್ಳೋವಾಗ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಡೈರೆಕ್ಟಾಗಿ ಸೇರಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಇದ್ರ ಮೇಲೆಗಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬಂದುಬಿಡುತ್ತೆ ಸಿಪ್ಪೆ ಎಲ್ಲ. ಇವಾಗ ಇದನ್ನು ಕೂಡ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದನ್ನ ಬಿಸಾಕ್ಬಿಡೋಣ, ಸಾಕು. ಇಷ್ಟಾದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜ್ಯೂಸು ಕೂಡ. ಇವಾಗ ಇದನ್ನ ಬಿಸಾಕ್ಬಿಟ್ಟು ಇವಾಗ ನಿಮಗೆ ನೀರು ಬೇಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ನಾನು ನೀರೇನು ಜಾಸ್ತಿ ಸೇರಿಸ್ಕೊಂಡಿಲ್ಲ, ಸುಮ್ಮನೆ ಅವಾಗೆ ಸೇರಿಸ್ಕೊಂಡಿದ್ನಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಸಾಫ್ಟಾಗಿ ಸೇಮ್ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ಬಂದಿತ್ತು. ಇವಾಗ ಸಕ್ಕರೆ ಆಗಿದೆಯೋ ಇಲ್ವೋ ಅಂತ ಸ್ವಲ್ಪ ಟೇಸ್ಟ್ ನೋಡಿದೆ. ನೀವು ಬೇಕಿದ್ರೆ ಮ್ಯಾಂಗೋ ಲೆಸೆನ್ಸ್ ಸಿಗುತ್ತಲ್ಲ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಆದರೆ ಬೇಡ, ನಾನು ಮನೆಗಿರುವಂಥ ಸಾಮಗ್ರಿಗಳಲ್ಲೇ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಒಂದು 3 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ಒಂದು 2:30-3 ಗಂಟೆಗೆ ತೆಗೆದು ಕುಡಿಯೋಕ್ಕೆ ಅಂತ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ತಪ್ಪದೆ ನೀವು ಕೂಡ ಟ್ರೈ ಮಾಡಿ, ಹಂಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಆಗ ಅದು ಕುಡಿದ್ಬಿಟ್ಟು ಮತ್ತು ನಾನು 5 ಗಂಟೆಗೆ ನಾನು ಇದನ್ನು ಮೊಳಕೆ ಕಾಳಿಗೆ ಅಂತ ಹುರುಳಿಕಾಳು ನೆನೆಸ್ಕೊಂಡಿದ್ದೆ. ಇದರಲ್ಲಿ ಸ್ವಲ್ಪ ಮಣ್ಣಿತ್ತು, ಹಾಗಾಗಿ ನಾನು ಈ ಥರ ಅಮ್ಮ ತೋರಿಸಿದ್ರು, ಈ ಥರ ಮಾಡಿದ್ರೆ ಮಣ್ಣೇನು ಇರಲ್ಲ ಅಂತ ಹೇಳಿ. ಯಾವಾಗೋ ನಾನು ಚಿಕ್ಕವಳಿರೋ ಟೈಮಲ್ಲಿ ನಾನು ಆವಾಗವಾಗ ಯಾವುದೇ ಥರ ಕಾಳು ಬೇಕಾದರೂ ಈ ಥರನೇ ಜಾಲಿಸ್ಬಿಟ್ಟು ಒಂದು ಬಟ್ಟೆಗೆ ಹಾಕಿ ಕಟ್ಬಿಟ್ರೆ ನಮಗೆ ಈಸಿಯಾಗಿ ಮೊಳಕೆ ಕಾಳು ಬರುತ್ತೆ. ನಾನು ಆಚೆಗಡೆ ಎಲ್ಲ ಸಿಗುತ್ತೆ, ಬಟ್ ಅದನ್ನೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ನಾನೇ ನ್ಯಾಚುರಲಾಗಿ ಮನೆಗೆ ಈ ಥರ ಮಾಡ್ಕೊಳ್ತೀನಿ ಮೊಳಕೆ ಹುರುಳಿಕಾಳು. ಇವಾಗ ಇದನ್ನು ಕೂಡ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟಿಡೋಣ. ನೋಡಿ, ಈ ಥರ ಬಟ್ಟೆಗೆ ಹಾಕ್ಬಿಟ್ಟು ಟೈಟಾಗಿ ಕಟ್ಬಿಟ್ಟು ಇದ್ರ ಮೇಲೆ ಭಾರವಾಗಿರುವಂಥದ್ದು ಏನಾದರೂ ಇಟ್ಬಿಟ್ರೆ ಸಾಕು, ಮೊಳಕೆ ಕಾಳು ಬಂದುಬಿಡುತ್ತೆ. ಅಷ್ಟರಲ್ಲಿ ನನಗೆ ಇನ್ನು ಕೊರಿಯರ್ ಬಂತು. ಹುಡುಗರು ಹಾಲಿಡೇಸ್ ಇತ್ತಲ್ಲ, ಶಟಲ್ ಕಾಕ್ ಹೋಗ್ಬಿಟ್ಟಿತ್ತು. ಮಮ್ಮಿ ಶಟಲ್ ಕಾಕ್ ಬುಕ್ ಮಾಡಿದ್ರೆ ಬುಕ್ ಮಾಡಿದ್ದೆ. ಅದು ಬುಕ್ ಮಾಡಿ ಮಿನಿಮಮ್ ಒಂದು 10 ದಿವಸ ಆಯಿತು, ಇವಾಗ ಬಂದಿದೆ. ಕ್ವಾಲಿಟಿ ಏನೋ ಚೆನ್ನಾಗೇ ಇತ್ತು. ಓಪನ್ ಮಾಡಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಆದರೆ ಕಾಕ್ಸೇ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಇನ್ನು ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ಹಾಕೋದೀನಿ. ಯಾಕೆ, ಆಲ್ರೆಡಿ 10 ದಿವಸ ಇದ್ದರೆ ಇನ್ನೊಂದು 3-4 ದಿವಸ ಇದೆ, ರಜೆಗಳು ಮುಗಿದೋಗುತ್ತೆ ಅಂತ ಹೇಳಿ ಆದರೆ ಆಗಲಿ ಬಿಡು ಅಂತ ಹೇಳಿ ಹಂಗೆ ಇಟ್ಬಿಟ್ಟೆ. ಇನ್ನು ಚೆನ್ನಾಗೇ ಬಂದಿತ್ತು. ಇನ್ನು ನಾನು ಆಲ್ರೆಡಿ 6:30-7 ಗಂಟೆ ಆಗಿತ್ತು. ಇನ್ನು ಹೆಸ್ರು ಕಾಳು ನೆನೆಸ್ಕೊಂಡಿದ್ನಲ್ಲ ಬೆಳಗ್ಗೆ, ಅದನ್ನು ಪೆಸ್ರೇಟ್ ಮಾಡೋಣ ಅಂತ ಹೇಳಿ. ತುಂಬಾ ಒಳ್ಳೆಯದು. ಇದನ್ನು ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮೆತ್ತಿಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಂಗೆ ಚೆನ್ನಾಗಿ ನೆಂದಿತ್ತು ಕೂಡ. ಈ ಪೆಸ್ರೇಟ್ ತಿನ್ನೋದ್ರಿಂದ ನಮಗೆ ಈಟ್ ಅಥವಾ ನಮಗೆ ಕಣ್ಣುರಿ ಈ ಥರ ಕೋಲ್ಡ್ ಆಗುತ್ತೆ, ಬಾಡಿ ಆಲ್ಮೋಸ್ಟಾಗಿ ಕೋಲ್ಡ್ ಆಗುತ್ತೆ. ಹೆಸರು ಕಾಳು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ನಾನು 1 ಇಂಚಷ್ಟು ಶುಂಠಿ ಮತ್ತು 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಂಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಕೊಳ್ಳಿ, ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ನಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಟ್ಟು ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿದ್ರಲ್ಲ, ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಬಿಡೋಣ. ಇದು ನೆನಿಬೇಕು ದೋಸೆ ಇಡ್ತಾರ ಅಂತ ಏನೂ ಇಲ್ಲ. ನೋಡಿದ್ರಲ್ಲ, ಇವಾಗ ಮತ್ತೊಂದು ಕಡೆ ಒಂದು ಕಡಾಯ ತೊಗೊಂಬಿಟ್ಟು ಕಡಾಯಿಗೆ 1-2 ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲೊಂದು 6 ಒಣಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿಗೆ. ಹಾಗೆ ಒಂದು ಅರ್ಧ ಚಮಚ ಮೆಂತ್ಯ, 1 ಹಿಡಿಯಷ್ಟು ಕರಿಬೇವು ಸೊಪ್ಪು, ಹಾಗೆ
ಒಂದು 5ರಿಂದ 6 ನಾಟಿ ಟೊಮೊಟೊ ಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ದೋಸೆಗಾಗ್ಬೋದು ಅಥವಾ ಈ ಥರ ಮಾಮೂಲಿ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ. ಏಕೆಂದರೆ ಉಪ್ಪು ಇವಾಗ ಹಾಕ್ಕೊಂಬಿಟ್ರೆ ಬೇಗನೆ ಬೆಂದೋಗುತ್ತೆ ಅಂತ ಹೇಳಿ ಬೇಯಿಸ್ಕೊತಾ ಇದ್ದೀನಿ. ಒಂದು 0.5% ಬೆಂದಿದ ನಂತರ ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಸಾಫ್ಟಾಗೆ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಆದಷ್ಟು ಸೀದೋಗ್ದಂಗೆ ನೋಡ್ಕೊಳ್ಳಿ, ಏಕೆಂದರೆ ಬೇಗನೆ ತಳ ಸೀದೋಗ್ಬಿಟ್ರೆ ಮತ್ತು ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ. ಸುತ್ತು ನೀರು ಬಿಟ್ಕೊಂಡಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ, ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಬರೋಣ. ತರ್ತರಿಯಾಗಿ ಪೌಡ್ರ್ ಆಗಿದೆ. ಇವಾಗ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾಗಿದ ನಂತರ ಇದನ್ನು ಕೂಡ ಅದೇ ಒಣಮೆಣ್ಸಿನ್ಕಾಯಿ ಪೌಡ್ರಿಗೆ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಡೋಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಆನ್ ಮಾಡ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನುಣ್ಣಗೆ ಇದ್ದರೂ ಚೆನ್ನಾಗಿರಲ್ಲ, ಸ್ವಲ್ಪ ತರ್ತರಿಯಾಗಿರಬೇಕು. ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ಸೇರಿಸ್ಕೊಳ್ಳೋಣ. ಈ ಚಟ್ನಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಕಡಾಯಿ ತೊಗೊಂಡು ಕಡಾಯಿಗೆ 2 ಚಮಚ ಎಣ್ಣೆ, ಒಂದು 1/4 ಚಮಚ ಅಷ್ಟು ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಹಾಗೆ 1/4 ಚಮಚ ಜೀರಿಗೆಯನ್ನು ಸೇರಿಸ್ಕೊಂಡು ಮತ್ತು ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ನುಣ್ಣಗೆ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಮ್ಮ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ, ಟೊಮೊಟೊ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಕೂಡ ನನಗೆ ಪೆಸರೆಟ್ಗಂತಲೇ ಅಲ್ಲ, ಮಾಮೂಲಿ ದೋಸೆಗೂ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ವೈಟ್ ರೈಸ್ಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಟೊಮೊಟೊ ಚಟ್ನಿ ಕೂಡ ರೆಡಿಯಾಗಿದೆ. ಹಾಗೆ ತವಾ ಇಕ್ಕಿದ್ದೀನಿ. ತವಾ ಬಿಸಿ ಆಗಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇವಾಗ ನಾವು ಹೆಸರು ಕಾಳಿನ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ದೋಸೆ ಹಿಟ್ಟು ಸೇರಿಸ್ಕೊಂಡ್ಬಿಟ್ಟು ಮಾಮೂಲಿ ನಾವು ದೋಸೆ ಯಾವ ಥರ ಮಾಡ್ಕೊತೀವೋ ಅದೇ ಥರ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಅದ್ರ ಮೇಲೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸೇರಿಸ್ಕೊಂಡೆ. ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಬೆಂದಿದೆ ಒಂದು ಕಡೆ, ಮತ್ತೊಂದು ಕಡೆಗೆ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಬಂದುಬಿಡುತ್ತೆ, ಏನು ಕಷ್ಟ ಆಗೋದು ಇಲ್ಲ. ಮಾಮೂಲಿ ನಮ್ಮ ದೋಸೆ ಯಾವ ಥರ ಎದ್ದೊಳ್ಬಿಡೋದು ಅದೇ ಥರ ಇದು ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ. ಹಾಗೆ ಆರೋಗ್ಯಕರವಾದಂಥ ರೆಸಿಪಿ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಹಾಗಾಗಿ ಹೇಳ್ತಾಯಿದ್ದೀನಿ, ನೀವು ಕೂಡ ಒಮ್ಮೆ ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿ ಅಂತೂ. ಹಾಗೆ ನೋಡಿದ್ರಲ್ಲ, ಇದೇ ಥರ ಉಳಿದಿರುವಂಥ ಎಲ್ಲ ದೋಸೆಯನ್ನು ನಾವು ಇದೇ ಥರ ಮಾಡ್ಕೊಳ್ಳೋಣ. ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚಟ್ನಿ ಜೊತೆ ಪೆಸರೆಟ್ಟು. ಇದ್ರ ಜೊತೆ ಇನ್ನೂ ಉಪ್ಪಿಟ್ಟು ಎಲ್ಲ ಮಾಡ್ಕೊತಾರೆ. ಈ ಕಡೆ ಉಪ್ಮಾ, ಪೆಸರೆಟ್ಟು, ಉಪ್ಮಾ ಅಂತ ಏನೋ ಹೇಳ್ತಾ ಇರ್ತಾರೆ. ಆದರೆ ನಂಗೆ ಇದು ತುಂಬಾ ಇಷ್ಟ ಆಯಿತು. ಡಯಟ್ ಫುಡ್ಡು ಅಂತ ಕೂಡ ಹೇಳ್ಬೋದು. ಇದು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಕಮ್ಮಿ ಆಗುತ್ತೆ. ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಆರಾಮಾಗೆ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಅಂತ. ಇದು ಬಂದುಬಿಟ್ಟು ನಮ್ಮ ಗೌರಿಬಿದನೂರು ಹತ್ರ ಮುದ್ಗಾನಗುಂಟೆ ಅಂತ. ಬರೀ ಸೋಮವಾರ ಬಿಟ್ಟರೆ ಬೇರೆ ದಿನದಲ್ಲಿ ಇಲ್ಲಿ ಪೂಜೆ ನಡೆಯುವುದಿಲ್ಲ. ಇಲ್ಲಿ ಗಂಗಮ್ಮನ ದೇವಸ್ಥಾನ, ಅಂದರೆ ಗಂಗಾ ಭವಾನಿ, ಕಲ್ಯಾಣಿ ಎಲ್ಲ ಐತೆ. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಗೌರಿಬಿದನೂರು ಸುತ್ತು ಇರೋ ಎಲ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ನಮಗೆ ಲೇಡೀಸ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ಮಕ್ಕಳಾಗಿಲ್ಲ ಅಂದರೂ ಕೂಡ ಇಲ್ಲಿ ಹೋಗಿ ಬಂದರೆ ಮಕ್ಕಳಾಗುತ್ತೆ. ನೋಡಿ, ನಾನು ಕೂಡ ದೇವಸ್ಥಾನಕ್ಕೆ ಇಲ್ಲಿ ವರ್ಷ ಹೋಗ್ತೀವಿ ನಾವು. ವರ್ಷಕ್ಕೊಂದು ಸಲ ನಮ್ಮ ಮನೆಗೆ ಎಲ್ಲರೂ ಹೋಗಿ ಬರ್ತೀವಿ. ಅಂದರೆ ನಾನಿನ್ನು ಇಲ್ಲಿ ತುಂಬ ದೂರ ಆಗುತ್ತಲ್ಲ, ನಾನು ಮೊನ್ನೆ ಊರಿಗೆ ಬಂದಾಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನಾನು ಕಲ್ಯಾಣಿಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೆ. ತುಂಬಾ ಒಳ್ಳೆಯದು ಇಲ್ಲಿ. ನನಗೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಹೋಗ್ತೀಯಲ್ಲ ಸೋಮವಾರ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ ಇದು ಬಂದುಬಿಟ್ಟು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಮುದ್ಗಾನಗುಂಟೆ ದೇವಸ್ಥಾನ ಅಂತ ಹೇಳಿ. ಸೋಮವಾರ ಒಂದು ದಿವಸ ಬಿಟ್ಟರೆ ಬೇರೆ ದಿನದಲ್ಲಿ ಇಲ್ಲಿ ಪೂಜೆ ನಡೆಯೋದಿಲ್ಲ. ಸೋಮವಾರ ಬೆಳಿಗ್ಗೆ ನೀವು 5 ಗಂಟೆಗೆ ಹೋದ್ರೂ ಪೂಜೆ ನಡೀತಾ ಇರುತ್ತೆ. ಹೋಗ್ಬಿಟ್ಟು ಇಲ್ಲಿ ಕಲ್ಯಾಣಿಗೆ ಮಾಮೂಲಿ ನಾವು ಯಾವ ಬಟ್ಟೆ ಹಾಕ್ಕೊಂಡೋಗಿತ್ತು ಆ ಬಟ್ಟೆಯಲ್ಲೇ ಹೋಗ್ಬಿಟ್ಟು ಒಂದು 2-3 ಸಲ ಮುಳುಗ್ಬಿಟ್ಟು, ಅಲ್ಲಿ ದಾಸಪ್ಪನವ್ರು ಇರ್ತಾರೆ, ಅವ್ರ ಹತ್ರ ತಲೆ ಮೇಲೆ ಒಂದು 3 ನೀರು ಹಾಕ್ಸ್ಕೊಂಡ್ಬಿಟ್ಟು, ಇನ್ನು ಮಾಮೂಲಿ ನಮಗೆ ಅಲ್ಲೆಲ್ಲ ಪೂಜೆ ಮಾಡಿರುವಂಥ ಕಲ್ಲು ಸಿಗುತ್ತೆ. ಈ ಕಲ್ಲನ್ನು ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ. ಈ ಕಲ್ಲುಗಳನ್ನ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದೇ ಕಲ್ಯಾಣಿಯಲ್ಲಿ ನಮಗೆ ಅಲ್ಲೇ ಅಂಗಡಿಗಳಿರ್ತವೆ, ಪೂಜೆ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಬಾಳೆ ಎಲೆ
ಹಾಗೆ ಪ್ರತಿಯೊಂದು ಪೂಜೆ ಸಾಮಾನು ನಮ್ಗೆ ಅಲ್ಲಿ ಏನೇನು ಬೇಕೋ ಎಲ್ಲನೂ ದೇವಸ್ಥಾನದ ಹತ್ರನೇ ಸಿಗುತ್ತೆ. ನಮಗೇನು ಹೊಸ್ದಾಗಿ ಹೋಗೋರು ಕೂಡ ಏನು ಟೆನ್ಷನ್ ಆಗೋಲ್ಲ, ಆರಾಮಾಗೆ ನಾವು ಹೋಗಿ ತೊಗೋಬೋದು. ನಾನು ಮನೆಯಿಂದ ಅಕ್ಕಿ ತೊಗೊಂಡೋಗಿದ್ದೆ. ಅಕ್ಕಿ ನೆನೆಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನ ನೆನೆಯೋಕೆ ಇಕ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸೀರೆ ಜಾಕೆಟ್ ಮಾತ್ರ ಮನೆಯಿಂದ ಎತ್ಕೊಂಡೋಗಿದ್ದೆ. ಸೀರೆ ಮತ್ತು ಬ್ಲೌಸ್ ಪೀಸ್ ಕಟ್ ಮಾಡಿಸಿ ತೊಗೊಂಡೋಗಿದ್ದೆ. ಒಂದು ವೇಳೆ ನೀವೇನಾದರೂ ಸೀರೆ ಜೊತೆ ಬ್ಲೌಸ್ ಪೀಸು ಕಟ್ ಮಾಡಿಸ್ದಂಗೆ ಬ್ಲೌಸ್ ಏನಾದರೂ ಹೊಲ್ಸ್ಕೊಂಡ್ಬಿಟ್ರೆ ನೀವು ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸನ್ನು ಇಡಬೇಕಾಗತ್ತೆ. ಪೂಜೆಗೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಕಾಯಿ, ಹಣ್ಣು, ಹೂವು ಎಲ್ಲ ಸಿಗುತ್ತೆ. ಹಂಗೆ ಅಲ್ಲಿ ಸ್ಪೆಷಲ್ಲಾಗಿ ಅಂದರೆ ಗಂಗಮ್ಮನ ಸಾಮಾನು ಸಿಗುತ್ತೆ. ಗಂಗಮ್ಮಂದು ಕಾಟಿಗೆ ಮತ್ತು ಬಾಚಣಿಗೆ, ಬಳೆ ಈ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ. ಅದೆಲ್ಲ ಒಂದು 20-30 ರೂಪಾಯಿ ಕೊಟ್ಟರೆ ಸಿಗುತ್ತೆ, ಅಲ್ಲೇ ಕೊಡ್ತಾರೆ. ಇನ್ನು ಮಾಮೂಲಿ ಬಾಳೆ ಎಲೆ ಪೂಜೆಗೆ ಬೇಕೇ ಬೇಕು, ಹಾಗಾಗಿ ಬಾಳೆ ಎಲೆ ಕೂಡ ಅಲ್ಲೇ ಸಿಗುತ್ತೆ. ಇನ್ನು 2 ಕಾಯಿ ಹೊಡಿಬೇಕಾಗತ್ತೆ ಪೂಜೆಗೆ. ನೋಡಿದ್ರಲ್ಲ, ನಾನು ಈ ಥರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಬಿಟ್ಟು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತಪ್ಪದೇ ಒಂದು ಸಲ ನೀವು ಕೂಡ ಹೋಗ್ಬರ್ಬೋದು. ಮತ್ತು ನಾವು ಹೆಣ್ಮಕ್ಳಿಗಂತೂ ಆವಾಗವಾಗ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಮಂತ್ಲಿ ಪ್ರಾಬ್ಲಮ್ಸಲ್ಲಿ, ಆ ಥರ ಪ್ರಾಬ್ಲಮ್ಸ್ ಇರೋರು ಕೂಡ ಇಲ್ಲಿ ಹೋಗಿ ಈ ಥರ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ಬಂದರೆ ಸಾಕು. ಆದರೆ ಒಂದು ಸಲ ಹೋದರೆ ಹೋಗ್ತಾನೇ ಇರಬೇಕಾಗತ್ತೆ ಅಲ್ಲಿಗೆ. ಅದು ವಿಶೇಷ, ಅಲ್ಲಿನ ವಿಶೇಷ. ತುಂಬಾ ಚೆನ್ನಾಗಿ ನಡೀತು. ನನಗಂತೂ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಂಡು ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಹಾಗೆ ವೀಡಿಯೋದಲ್ಲಿ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ ಬೇಜಾರು ಮಾಡ್ಕೋಬೇಡಿ. ಚಿಂಟು ತೆಗ್ದಿದ್ದಾನೆ. ನನ್ನ ದೊಡ್ಡ ಮಗನಿಗೆ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಅವ್ನು ನಾನು ಪೂಜೆ ಮಾಡ್ತಾಯಿದ್ರೆ ಸಡನ್ಲಿ ಮಾಡಿಬಿಟ್ಟಿದ್ದಾನೆ. ವೀಡಿಯೋ ಮಾಡ್ತಾನೇ ಇದ್ದ, ಏನೋ ಮಾಡ್ತಾವನೇ ಬಿಡು ಅಂದ್ಕೊಂಡ್ರೆ ವೀಡಿಯೋ ಮಾಡಿದ್ದಾನೆ. ಇಷ್ಟು ಮಾತ್ರ ಮಾಡಿದ್ದಾನೆ. ಬಟ್ ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಇನ್ನು ನನಗೆ ಆಗಲಿಲ್ಲ. ಇನ್ನು ಇಷ್ಟು ಮಾತ್ರ ಆಯಿತು ಪೂಜೆ ಎಲ್ಲ. ನಾನು ಈ ಥರ ಕಡ್ಡಿ ಎಲ್ಲ ಹಚ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನಂದೆಲ್ಲ ಪೂಜೆ ಆಯಿತು. ಇನ್ನು ಪಕ್ಕದವ್ರಿಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳಿ ಅರಿಶಿನ ಕುಂಕುಮ ಕೂಡ ಕೊಟ್ಟೆ. ನನಗೂ ಕೊಟ್ಟರು, ನಾನು ಈಸ್ಕೊಂಡು. ಮತ್ತು ನಾವು ಅಲ್ಲಿ ಅಕ್ಕಿ ಎತ್ಕೊಂಡೋಗಿರ್ತೀವಲ್ಲ, ಅಲ್ಲಿನ ಪ್ರಸಾದ ಮಾತ್ರ ಯಾರಿಗೂ ತೊಗೊಬಂದು ಆಚೆಗಡೆ ಕೊಡಲ್ಲ. ಅಲ್ಲೇ ದೇವಸ್ಥಾನದಲ್ಲೇ ಎಲ್ರಿಗೂ ಬಂದಿರೋರು ಕೊಡ್ತೀವಿ. ಹಂಗೆ ಅವ್ರು ಕೊಟ್ಟಿದ್ದು ನಾವು ಇಸ್ಕೊಂಡು ತಿಂತೀವಿ ಅಷ್ಟೇ. ಹೊರಗಿನವ್ರಿಗೆ ಯಾರಿಗೂ ಕೊಡಲ್ಲ. ಕೆಲವರೆಲ್ಲ ಅಕ್ಕಿ ಬದಲಾಗಿ ತಂಬಿಟ್ಟು ಮಾಡ್ಕೊಬರ್ತಾರೆ. ಅಂದರೆ ಅಕ್ಕಿ ಹಿಟ್ಟು ಮಾಡ್ಕೊಂಬಿಟ್ಟು ಅಲ್ಲೇ ಬಂದು ತಂಬಿಟ್ಟು ಮಾಡಿಕೊಂಡು ಮಾಡ್ತಾರೆ ಕೆಲವರೆಲ್ಲ. ನನಗೆಲ್ಲ ಅಷ್ಟು ಟೈಮ್ ಇರಲಿಲ್ಲ, ಏಕೆಂದರೆ ನಾನು ಸಡನ್ಲಿ ಹೋಗ್ಬಿಟ್ಟು ಬರಬೇಕು ಅಂದ್ಕೊಂಡೆ. ಹಾಗಾಗಿ ನಾನು ಹಿಟ್ಟು ಮಾಡಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ನಂದೆಲ್ಲ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಇನ್ನು ನಾನು ಸೀರೆ ಜಾಕೆಟ್ ಏನಿದೆಯೋ ಅದನ್ನ ತಗೊಂಡು ಮಾಮೂಲಿ 2 ಕಾಯಿ ಹೊಡೆದಿದ್ನಲ್ಲ, ಒಂದು ತೆಂಗಿನ ಚಿಪ್ಪು ನೀವು ಬೇಕಾದರೆ ಅಲ್ಲೇ ಬಿಡ್ಬೋದು. ಅಲ್ಲೇ ಬಿಟ್ಟರು ವೇಸ್ಟೇ, ಯಾರೂ ತಗೊಂಡೋಗಲ್ಲ. ಎಲ್ಲ ನಾಯಿಗಳು ಅವು ಬಿಸಾಕ್ತವೆ. ಹಾಗಾಗಿ ನಾನು ಮನೆಗೆ ಪ್ರಸಾದಕ್ಕೆ ಅಂತ ಹೇಳಿ ಒಂದು ತೆಂಗಿನ ಚಿಪ್ಪು ಅಲ್ಲಿ ಬಿಟ್ಬಿಟ್ಟು ಇನ್ನು ಉಳಿದಿರೋ ತೆಂಗಿನ ಚಿಪ್ಪು ತಗೊಂಡು ಹಾಗೆ ಸೀರೆ ಜಾಕೆಟ್ ಹೋಗಿ ಸೀರೆ ಬದಲಾಯಿಸ್ಕೊಂಬಂದು ಇನ್ನು ಇಲ್ಲಿ ಗಂಗಮ್ಮ ಮತ್ತು ಶಿವ ಇದ್ದಾರೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಇನ್ನು ಹಂಗೆ ಬಂದುಬಿಟ್ಟೆ. ನೋಡ್ತಾ ಇರ್ಬೋದು ನೀವು, ಅಂಗಡಿಗಳೆಲ್ಲ ಇರ್ತವೆ. ಒಳ್ಳೆ ಜಾತ್ರೆ ಥರ ಇರುತ್ತೆ. ಪ್ರತಿ ಸೋಮವಾರ ಮಾತ್ರ, ಬೇರೆ ದಿನದಲ್ಲಿ ಇಲ್ಲಿ ಪೂಜೆ ನಡೆಯೋದಿಲ್ಲ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಮಾರನೇ ದಿವಸ ನಾನು, ಇದು ಗುರುವಾರದ ದಿವಸ, ಇನ್ನು ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಆವತ್ತು ಬೆಳಗ್ಗೆ 6 ಗಂಟೆಗೆ ಚಿಂಟುಗೆ ಮತ್ತು ಬಂಟುಗೆ, ನನ್ನ ಮಕ್ಕಳಿಗಿಬ್ರಿಗೂ ಸ್ವಿಮ್ಮಿಂಗ್ ಇತ್ತು. ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ನಾವು 5:50ಗೆ ಮನೆ ಬಿಡಬೇಕಾಯಿತು. ಶಾರ್ಪ್ 6 ಗಂಟೆ ಆಗಿಬಿಟ್ಟಿದೆ. ಇನ್ನು ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಬಿಟ್ಟೆ. ಅಂದರೆ ಸ್ವಿಮ್ಮಿಂಗಲ್ಲಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ಸರಿ ಆಯಿತು ಅಂತ ಹೇಳಿ ಅವ್ರನ್ನ ಸ್ವಲ್ಪ ಹೊತ್ತಲ್ಲೇ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಆಡ್ತಾಯಿದ್ರು. ನಾನು ಒಂದು ½ ಅನ್ ಅವರ್ ಅವ್ರ ಜೊತೆ ಇದ್ಬಿಟ್ಟು ಮನೆಗೆ ಬಂದೆ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.